ಕೃಷ್ಣನ ಕಿರೀಟದ ಮೇಲೆ ನವಿಲುಗರಿ. ಇದನ್ನ ಈತ ಧರಿಸೋದ್ ಯಾಕೆ ಗೊತ್ತಾ? ಇದಕ್ಕೆ ಹಲವಾರು ಕಥೆಗಳಿವೆ. ರಾಧೆಯ ನೆನಪಿಗಾಗಿ ಆಕೆ ಕೊಟ್ಟ ನವಿಲುಗರಿಯನ್ನ ಕೃಷ್ಣ ಧರಿಸಿದ್ದ ಅನ್ನೋದೊಂದು, ಮತ್ತೊಂದು ಇದನ್ನ ಬಲರಾಮ ಕೃಷ್ಣನಿಗೆ ಕೊಟ್ಟ ಅನ್ನೋದು. ಇನ್ನು ಭಾಗವತ ಪುರಾಣ ಹೇಳುತ್ತೆ, ಒಮ್ಮೆ ವೃಂದಾವನದಲ್ಲಿ ಶ್ರೀಕೃಷ್ಣ ಹಸುಗಳನ್ನ ವಾಪಸ್ ಕರೆಯಲು ಕೊಳಲನ್ನ ಊದೋ ಸಮಯದಲ್ಲಿ ನವಿಲುಗಳು ಇವನ ಕೊಳಲು ನಾದಕ್ಕೆ ಮಾರು ಹೋಗಿ ಇವನನ್ನ ಸುತ್ತುವರಿಯುತ್ತೆ. ಹಾಗೂ ಸಾಕಷ್ಟು ಸಮಯ ಸಂಗೀತವನ್ನ ಆನಂದಿಸಿದ ನಂತರ ಗುರುದಕ್ಷಿಣೆಯಾಗಿ ಒಂದು ನವಿಲುಗರಿಯನ್ನ ಕೊಟ್ಟು ಇದನ್ನ ಕೃಷ್ಣ ಸದಾ ತನ್ನ ಕಿರೀಟದ ಮೇಲೆ ತೊಡಬೇಕು ಅಂತ ಕೇಳ್ಕೊಳತ್ವೆ. ಮತ್ತೊಂದು ಕಥೆ, ಇದಕ್ಕೆ ನಾವು ತ್ರೇತಾಯುಗಕ್ಕೆ ಹೋಗ್ಬೇಕು. ಶ್ರೀರಾಮ ಹಾಗೂ ಸೀತಾಮಾತೆಯ ವನವಾಸದ ಸಮಯದಲ್ಲಿ ಒಮ್ಮೆ ಸೀತಾಮಾತೆಗೆ ತುಂಬಾ ಬಾಯಾರಿಕೆ ಆಗುತ್ತೆ. ಆದ್ರೆ ಕುಡಿಯೋದಕ್ಕೆ ಎಲ್ಲೂ ಒಂದು ತೊಟ್ಟು ನೀರು ಸಿಗದಾದಾಗ ರಾಮ ಪ್ರಕೃತಿಯ ಬಳಿನೇ ಬೇಡ್ಕೋತಾನೆ, ಹೇಗಾದ್ರೂ ನಮಗ್ ನೀರ್ ಸಿಗೋ ಹಾಗ್ ಮಾಡು ಅಂತ. ಆಗ ಒಂದು ನವಿಲು ಪ್ರತ್ಯಕ್ಷವಾಗಿ ತನಗೆ ನೀರಿರೋ ಜಾಗ ಗೊತ್ತು, ಆದ್ರೆ ಅದ್ ಸ್ವಲ್ಪ ದೂರ ಇದೆ, ನನ್ನನ್ನ ಹಿಂಬಾಲಿಸಿ ಬನ್ನಿ ಅಂತನ್ನತ್ತೆ. ಅದರ ವೇಗಕ್ಕೆ ಇವರು ನಡೆದು ಹೋಗೋದಕ್ಕೆ ಸಾಧ್ಯವಿಲ್ಲವಾದ್ರಿಂದ ಆ ನವಿಲು ನಡೆದು ಹೋದ ಹಾದಿಯಲ್ಲಿ ಒಂದೊಂದು ನವಿಲು ಗರಿಯನ್ನ ತನ್ನ ದೇಹದಿಂದ ಉದುರಿಸ್ತಾ ಹೋಗುತ್ತೆ. ಹಾಗೂ ನೀರಿದ್ದ ಸ್ಥಳ ಸಿಗೋಷ್ಟ್ರಲ್ಲಿ ಅದರ ದೇಹದಲ್ಲಿದ್ದ ಅಷ್ಟೂ ಗರಿಗಳನ್ನ ಕಿತ್ತ ಕಾರಣ ಅದು ಸಾವನ್ನಪ್ಪತ್ತೆ. ಶ್ರೀರಾಮನ ಸೇವೆಯನ್ನ ಮಾಡ್ತಾ ತನ್ನ ಜೀವವನ್ನ ತೊರೆದಿರುತ್ತೆ ಆ ನವಿಲು. ಇದರಿಂದ ಶ್ರೀರಾಮ ಭಾವುಕನಾಗಿ ನನ್ನ ಮುಂದಿನ ಅವತಾರದಲ್ಲಿ ನಿನಗೆ ವಿಶೇಷ ಸ್ಥಾನವನ್ನ ಕೊಡ್ತೀನಿ ಅಂತ ಮಾತು ಕೊಡ್ತಾನೆ. ಅದೇ ರೀತಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅವತಾರ ಎತ್ತದಾಗ ನವಿಲುಗರಿಯನ್ನ ತನ್ನ ಕಿರೀಟದ ಮೇಲೆ ಧರಿಸ್ತಾನೆ.